ಈಗ ಕೇಳ ಆಮೇಲೆ ಕೇಳಿ ಹೇಳ್ತೀನಿ. ಓಕೆ. ನೋಡಿದ್ರೆ ಫ್ರೆಂಡ್ಸ್ ಎಂತೆಂಥ ಫ್ಲವರ್ಸ್ ಇದೆ ರಾಮವಳ್ಳಿಯಲ್ಲಿ ನೋಡಿದ್ರೆ. ಇಲ್ಲಿ ಒಂಚೂರು ಎಂಥ ಫ್ಲವರ್ ಇದೆ. ಫ್ರೆಂಡ್ಸ್ ನೋಡಿದ್ರೆ ರಾಮವಳ್ಳಿ ನರ್ಸರಿ. ರಾಜೇಶ್ವರಿ ಮೇಡಮ್, ನನಗೊಂದು ವಿಡಿಯೋ ಮಾಡಿ. ವಾ ಇಲ್ಲಿ ನೋಡಿ ಹೇಗಿದೆ. ಇಲ್ಲಿ ನೋಡಿ ಇಲ್ಲಿ ಎಲ್ಲ ಅದಂಗೆ ಕಟ್ ಮಾಡಿದ್ದೀನಿ. ಈ ವೈಟ್ ಫ್ಲವರ್ ಹೇಗಿದೆ ಇವರೇ ರೇಟು? ಎಂಥದ್ದು ಹೆಸರು? ಡಿಸೆಂಬರ್ ಲೇಡಿ. ಆ ರೇಟ್ ಎಷ್ಟದು? ಓಕೆ ಫ್ರೆಂಡ್ಸ್ ನೋಡಿದ್ರೆ ಇದು ಚಿಕ್ಕ ಪಾಟು 150 ಅಂತೆ. ನೋಡಿ ಫ್ರೆಂಡ್ಸ್, ಇದು 150 ಓನ್ಲಿ ಚಿಕ್ಕ ಪಾಟು. ದೊಡ್ಡದು ಎಷ್ಟು ಅಂದ್ರಿ? ನೋಡಿ ಫ್ರೆಂಡ್ಸ್, ಇದು 250. ನೋಡಿದ್ರೆ 250, 150 ಇಷ್ಟಿದೆ ನೋಡಿ. ಲೋಟಸ್ ಹೇಗೆ ಮೇಡಮ್? ನೋಡಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಫ್ಲವರ್. ಡಿಸೆಂಬರ್ ಲೇಡಿ ಅಂದರೆ ಡಿಸೆಂಬರಲ್ಲಿ ಮಾತ್ರ ಈ ಫ್ಲವರ್ಸ್ ಬರುತ್ತೆ ಅಂತ. ಡಿಸೆಂಬರ್ ಲೇಡಿ. ಫ್ರೆಂಡ್ಸ್ ಇದನ್ನು ನಾವು ಒಂದು ತೊಗೊಂಡ್ವಿ ನೋಡಿ. ಇದನ್ನು ಒಂದು ತೊಗೊಂಡ್ವಿ ಫ್ರೆಂಡ್ಸ್. ಇದು ಮಧು ನರ್ಸರಿ ಅಂತ ನೋಡಿ. ಎಲ್ಲ ಚಿಕ್ಕ ಇದು ನೋಡಿ ನಮ್ಮ ಮನೆಯಲ್ಲಿ ಬಿಟ್ಟಿದೆಯಲ್ಲ ಆ ಥರ ಬಿಟ್ಟಿದೆ ಫ್ರೆಂಡ್ಸ್. ಇದೆಲ್ಲ ಫ್ರೂಟ್ಸ್ ಗಿಡಗಳು. ಓನ್ಲಿ 150 ರುಪೀಸ್. ಅಂದರೆ ದೊಡ್ಡದು ಬೇರೆ, ಕವರಲ್ಲಿ ಇರುತ್ತಲ್ಲ ಅದೆಲ್ಲ 150. ಈ ದೊಡ್ಡ ಪಾಟುಗಳೆಲ್ಲ ಇದು ಕವರ್ಗಳಿರೋದೆಲ್ಲ ಇವಾಗ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ನೋಡಿ ಮೊನ್ನೆ ರೆಡಿ ಮಾಡಿದ್ರೆ ಅವ್ರ ಮನೆ. ನಾನು 2 ಇಯರ್ಸಿಂದನೂ ಇಲ್ಲೇ ತೊಗೊಳ್ತಾರೆ. ಮಧುಶ್ರೀ ಭಾನುಪ್ರಕಾಶ್. ಎಲ್ಲ ಇದೆ, ನಿಮ್ಗೇನು ಬೇಕೋ ಎಲ್ಲ ಇದೆ. ಓಕೆ ಮೇಡಮ್ ಇದ್ದೀರಾ? ಏನೇನು ಬಂದಿದೆ ಹೊಸ ಹಣ್ಣುಗಳು? ಮಾಮೂಲಿ. ಮನೆ ರೆಡಿ ಆಯಿತಾ? ಒಳ್ಳೆ ಡಿಸೈನ್ ಬಂದಿದೆ ನೋಡಿ. ಮನೆ ಸೂಪರ್ ಡಿಸೈನ್ ಬಂದಿದೆ. ಬರಲ್ಲ ನೋಡ್ರಿ, ಮಣ್ಣು ನೋಡ್ರಿ ಹೇಗಿದೆ. ಎಲ್ಲ ಕಟ್ಟಿಂಗ್ಸ್ ಇವರೇ ರೆಡಿ ಮಾಡೋದು. ಅದಕ್ಕೆ ನಮ್ಗೆ ಅಷ್ಟಕ್ಕೆ ಚೀಪಾಗಿ ಕೊಡೋದು ಗಿಡಗಳನ್ನ. ಯಾಕೆಂದರೆ ಇವರೇ ರೆಡಿ ಮಾಡ್ತಾರಲ್ವಾ, ಅವ್ರ ಕಟ್ಟಿಂಗ್ಸಿಂದ ರೆಡಿ ಮಾಡ್ತಾರಲ್ವಾ, ಹಂಗಾಗಿ ನಮಗೆ ಚೀಪಾಗಿ ಕೊಡ್ತಾರೆ. ಎಲ್ರಿ ಬೆಂಗಳೂರಲ್ಲಿ ಯಾರ್ರಿ ನಮ್ಗೆ ಇಷ್ಟು ಚೀಪಾಗಿ ಕೊಡ್ತಾರೆ ಹೇಳಿ ನೋಡೋಣ. ಬರೀ ಇದು ಜಾಜಿ ಒಂದು ತೊಗೊಳೋಣ ರಾಜೇಶ್ವರಿ ಅವರೇ. ಇದು ಜಾಜಿ ಒಂದು ತೊಗೊಳೋಣ, ಚೆನ್ನಾಗಿರುತ್ತಲ್ವಾ? ಇದು ಜಾಜಿ. ಇಲ್ಲ ಜಾಜಿ ಅದು ಬೇರೆ, ಇದು ಜಾಜಿ ಮಲ್ಲೆ. ಮುಂದೆ ನೋಡೋಣ ಬನ್ನಿ, ದೊಡ್ಡ ಗುಡಿಗಳಿರ್ತಾವೆ. ನೋಡಿ ಫ್ರೆಂಡ್ಸ್, ಇದೆಲ್ಲ 20 ರುಪೀಸ್. ನೀವೇನೇ ತೊಗೊಳ್ಳಿ ಓನ್ಲಿ 20. ಮಲ್ಲೆ, ಮರುಗ. ಅಲ್ಲಿ ಒಂದು ಕಲರ್ ತೊಗೊಂಡಿದ್ದೀವಿ. ಪಿಂಕ್ ಏನೋ ತೊಗೊಂಡ್ವಿ. ಇಲ್ಲಿ ಯಾವ ಕಲರ್ ಇದೆ? ಅದೇ ಪಿಂಕೇ ಜಾಸ್ತಿ ಬರ್ತಾ ಇದೆ ರೀ. ಪಿಂಕು ವೈಟೇ ಅವ್ರು ಜಾಸ್ತಿ ಕಟಿಂಗ್ಸ್ ಹಾಕೋದು. ಸರ್
ಎಲ್ಲಿ ಇವರು ಓನರು? ಅವರು ಮಿಸ್ಸಸ್ ಇದ್ದರು. ಅವರೆಲ್ಲಿ? ಇವೆಲ್ಲ ಹೆಂಗೆ ಆಂಟಿ ಗಿಡ? ಇವೆಲ್ಲ 20 ರೂಪೀಸೇ. ಇದೆಲ್ಲ ಇದು ಮುಂದೆ ಪಾಟಲ್ಲಿ ಹೌದೌದು. ಇದು ಜಾಸ್ತಿ. ಈ ಕವರಲ್ಲಿ ಇರುತ್ತಲ್ಲ ಬ್ಲ್ಯಾಕ್ ಕವರು, ಅದರೆಲ್ಲ 20 ರೂಪೀಸ್. ಚಿಕ್ಕದೆಲ್ಲ 20 ರೂಪೀಸ್. ಹೌದು. ಇದು ನೋಡಿ, ಇದನ್ನು ತೊಗೊಳ್ಳಿ ನೀವು. ಬೇಡ, ಮತ್ತೆ ತಂದು ಕೊಡ್ತಾಳೆ, ಅತ್ತೆ ಮನೇಲಿ ಇದೆ. ಕಟಿಂಗ್ಸಾ? ಕಟಿಂಗ್ಸಲ್ಲಿ ಬರುತ್ತಾ ಅದು? ಹೌದಾ? ನಾ ತಂದು ಹಾಕಿದ್ದೆ ಆಂಟಿ, ಸಕ್ಕತ್ತಾಗಿ ಬೆಳೀತು. ಇದೇನ್ರಿ ಇದು? ಇದು ಅದೇನೆ. ಏನಂತಾರೆ ಹೇಳ್ರಿ, ಇದನ್ನ ಮರ್ತೋಗಿದೆ ನನಗೆ. ನಂಗೆ ಗೊತ್ತಿಲ್ಲ ಅಡ್ರೆಸ್. ಅಲ್ಲೇನಿದೆ? ಅಪರೂಪಕ್ಕೆ ಕೆಲವೊಂದು. ಹಾಂ, ನನ್ನ ಮಗ ಎಲ್ಲ ಗೂಗಲ್ ಚೆಕ್ ಮಾಡಿ ಹೇಳ್ತಾನೆ. ಅಲ್ಲೇ ಬನ್ನಿ, ಹಿಂಗೆ ರಿಜಿಸ್ಟರ್ ಅಲ್ಲ, ಅಲ್ಲಿ ಬನ್ನಿ. ಅದೇದು ಗಿಡ ನೋಡೋಣ ಫ್ರೆಂಡ್ಸ್. ಇದೆಲ್ಲ ಕಟಿಂಗ್ಸ್ ನೋಡಿ, ಓನ್ಲಿ 20. ಮಧು ಶ್ರೀ ನರ್ಸರಿ ಅಂತ. ಇಲ್ಲಿ ಬಾಡ್ಬಾಡಾಸು ಚೆರಿ ಇದೆ ಕಣ್ರಿ. ಹಾಂ, ಒಂದು ತೊಗೊಳೋಣ. ಏನಪ್ಪ, ನನಗಿದೇನೋ ಗೊತ್ತಾಗಲಿಲ್ಲ. ಇದು ಫ್ಲವರ್ ಚಿಕ್ಕ ಚಿಕ್ಕದು ಬರುತ್ತೆ ಆಂಟಿ, ಈ ಥರ. ಹೌದಾ? ಇದನ್ನು ತಂದು ಹಾಕಿದ್ದೆ, ನಂಗೆ ಹೋಯ್ತು ಆಂಟಿ. ನಾನು ಮನೆ ಕಟ್ಬೇಕಾದ್ರೆ ಎಲ್ಲ ಹಾಳಾಗಿದ್ದು. ಹೌದಾ? ಚೆನ್ನಾಗಿರುತ್ತಲ್ವಾ? ಹಾಂ, ಚೆನ್ನಾಗಿರುತ್ತೆ. ಒಂದು ಎತ್ಕೊಂಬಿಡಿ. ಮಿಲ್ಲಿ ಬಗ್ಸ್ ಬಂದಿದೆ, ಒಂದು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಫ್ಲವರ್ಸು ತುಂಬ ಚೆಂದ. ಇದೂ ಅಷ್ಟೇ ಕಡಿಮೆನೇ ಇರುತ್ತೆ. ತೊಗೊಳ್ಳಿ, ಇದು ತೊಗೊಳ್ಳಿ. ಬೇರು ಇದೆ, ತಾಯಿ ಬೇರು ಕಟ್ಟಾಗಿದೆಯಾ ನೋಡಿ ಕೆಳಗಡೆ. ಕಟ್ಟಾಗಿದೆಯಾ? ಡ್ಯಾಮೇಜ್ ಆಗಿದೆ. ಬೇಡ, ತಾಯಿ ಬೇರು ಕಟ್ಟಾಗಿದ್ದು ನಾವು ಅವ್ರು ಎತ್ತಿಬಿಟ್ಟಿದ್ದಾರೆ ರೀ ಅದನ್ನು. ಎತ್ತಿ ಈಗಿಟ್ಟಿರೋದು ಇನ್ನೂ. ಇದು ನೋಡಿ, ಎಲ್ಲ ತಾಯಿ ಬೇರು ಕಟ್ಟಾಗಿದೆ. ಅವರು ಒಂದು ಕಡೆ ಹಾಕಿದ್ದಾರೆ ಅನಿಸುತ್ತೆ. ಇದೆ, ನಿಮ್ಮ ಬಲಗೈ ಇದೆ, ತೊಗೊಳ್ಳಿ, ಚೆನ್ನಾಗಿದೆ. ನೋಡಿ, ಇದು ಕಟ್ಟಾಗಿದೆಯಾ? ಎಲ್ಲ ಕಟ್ಟಾಗಿದೆ. ನೀವು ಹಾಕಿ ಆಂಟಿ. ನಾನು ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ. ಹೌದಾ? ಹೌದು ರೀ. ಇದು ಬಾಡ್ಬಡಾಸ್ ಚೆರಿ ಒಂದು ತೊಗೊಳ್ಳಿ. ಚೆರಿ ಅಂದರೆ ಸೇಮ್ ಚೆರಿ ಥರನೇ ಇರುತ್ತೆ. ಇಲ್ಲ, ನಾನು ಕೊಡ್ತೀನಿ, ಅಲ್ಲೇ ಇರಿ. ಹಣ್ಣಿರೋದೇ ಕೊಡ್ತೀನಿ, ಗ್ರಾಫ್ಟೆಡ್. ತಾಯಿ ಬೇರು ಕಟ್ಟಾಗಬಾರ್ದು ನೋಡಿ. ನಾನು ಯಾವ ಥರ ಕೀಳ್ತೀನಿ, ಒಬ್ಬೊಬ್ರು ಏನು ಮಾಡ್ತಾರೆ, ಎತ್ತು ಬಿಡ್ತಾರೆ. ಆ ಥರ ಎತ್ತಬಾರ್ದು ನೋಡಿ, ಈ ಥರ ಕೀಳಬೇಕು. ಹಾಂ, ನೋಡಿದ್ರೆ ಅದನ್ನು ನಾವು ಮೆತ್ತಕ್ಕಿತ್ತರೆ ಬಂದ್ಬಿಡುತ್ತೆ ಪಾಪ. ಅದನ್ನು ತಾಯಿ ಬೇರು ಕೀಳಬಾರ್ದು. ಹಾಂ, ಅಲ್ವಾ ರೀ? ನೋಡಿ, ನಿಮ್ಮ ಪಾಪ ಹೆಂಗೆ ತಿನ್ನುತ್ತೆ ಅದು. ಚೆರಿ ನೋಡಿ ಹೇಗಿದೆ, ಹಂಗೆ ಇರಲಿ, ಅದು ಹಣ್ಣು ಬೀಳಿಸ್ಬೇಡಿ. ಅವಳಿಗೆ ತೋರ್ಸೋಕ್ಕೆ ಚೆನ್ನಾಗಿದೆ. ಹಾಂ, ನಾನು ಅದಕ್ಕೆ ಯಾವುದೇ ಗ್ರಾಫ್ಟೆಡ್ ತೊಗೊಂಡ್ರು 20 ರೂಪೀಸ್ ಓನ್ಲಿ. ಇದು 20ನೇ. ಹಾಂ, ಕ್ರಿಸ್ಮಸ್ ಗಿಡ ಅಲ್ಲ, ನಾವು ಹಾಕ್ಬಾರ್ದು. ಬನ್ನಿ, ಕ್ರಿಶ್ಚಿಯನ್ಸ್ ಹಾಕೋದು ಅದು. ಹೌದೌದು, ಬೆಳೆಯುತ್ತೆ. ಇಲ್ಲ ರೀ, ಇದು ಬೆಳುತ್ತೆ. 2 ತೊಗೋಬೇಕು, ತೊಗೊಂಡ್ರಲ್ವಾ? ಅಲ್ಲ ರೀ ರಾಜೇಶ್ವರಿ ಅವರೇ, ಇದು 2 ತೊಗೋಬೇಕು, ತೊಗೊಂಡ್ರೆ. ಆ ಚೆರಿ ಚೆನ್ನಾಗಿದೆ ನೋಡಿ, ಬೇರು. ಹಾಂ, ಎಕ್ಕೇನೂ ಹಾಕಿಟ್ಟಿದ್ದಾರೆ ನೋಡಿ. ಹಾಂ, ಕನಗಲೆ ಒಂದು ಹುಡುಕ್ಬೇಕಲ್ಲ. ಕನಗಲೆ ಆ ಕಡೆ ಇಲ್ಲ ಆಂಟಿ, ಅದು ಅವ್ರದೇನಾ? ಆ ಕಡೆ ಹಿಂದೆ ಇರೋದು ಯಾವುದು? 1 ಸೆಕೆಂಡು. ಸಂಪಿಗೆ ನೋಡೋಣ, ಒಂದು ಸಂಪಿಗೆ. ಯಾವುದು ಸಂಪಿಗೆ? ಇಲ್ಲಿಲ್ಲ, ಅಲ್ಲಿದೆ ಬಡಿ. ಯಾವುದು? ಇದೆಲ್ಲ ಶೋ ಪ್ಲ್ಯಾಂಟ್ಸ್ ಓನ್ಲಿ. ಇದು ಮಳ್ಳೆ ಅಲ್ವಾ? ಅಲ್ಲ, ಮೇಲೆ ಇರೋದು, ಮುಂದೆ ಇರೋದು, ಮುಂದೆ 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 ಇರೋದು ಇಲ್ಲೇ ನಿಮ್ಮ ಕಣ್ಣು ಎದುರುಗಿದೆ. ಇದು ಕಣ್ಣು ಎದುರುಗಿದೆಲ್ಲ, ಇದ್ದ ಸಂಪಿಗೆನೇ ಇದು. ಸಂಪಿಗೆ? ಹೌದು, ಇಲ್ಲಿ ನೋಡಿ ವಾಸನೆ. ಅದಕ್ಕೆ ಕೇಳಿದೆ, ಅದು ಸಂಪಿಗೆ ಗಿಡನ? ವಾಸನೆ. ಹಾಂ ಆಂಟಿ, ಸಂಪಿಗೆ. ಬನ್ನಿ, ಅಲ್ಲಿ ಮುಂದೆ ಎಲ್ಲ ಅಡಿಕೆ ಗಿಡ ಅವು ಇದ್ದಾವೆ. ಓ, ಪಿಗ್ ಅಲ್ಲಿದೆ, ಬನ್ನಿ, ಮುಂದ್ಗಡೆ ಇದೆ. ಅಯ್ಯೋ, ಅಲ್ಲಿ ಏನು ಬೇಕು ನಿಮಗೆ? ಯಾವುದು? ಇದು ಮಧುಮಾಲತಿ. ಹಾಂ, ಇದೆ ಇದೆ. ಹಾಂ, ಇದೆ ಇದೆ, ನನ್ನ ಹತ್ರ ಇದೆ. ಇದನ್ನು ಕಡಿಮೆ ಇದೆ ಕಣ್ರಿ, ತೊಗೊಂಡಂತಲ್ಲಿ ಚಿಕ್ಕ ಗಡದಲ್ಲಿ ಮಧುಮಾಲತಿ ಇದೆ.
ಇದೆ ಅಷ್ಟೇ 20 ರೂಪಾಯಿ 30 ರೂಪಾಯಿ ಅಷ್ಟೇ ಇದೆ. ಇದು ಜಾಸ್ತಿ ಇಲ್ಲ, ಓನ್ಲಿ 20-30 ಅಷ್ಟೇ. ಹೌದಾ? ಹೌದೌದು, ಅದೇ ತಾನೇ ಇದು. ನಂಗೆ ಗೊತ್ತಿಲ್ಲ ಆಂಟಿ. ಇಲ್ಲ ಅದೇ 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 ಹೂ ಬಂದಿದ್ದಷ್ಟೇ ನೋಡಿದೆ. ಇಲ್ಲ ರೀ, ಇದೇ ಬನ್ನಿ. ಬಂದಿದ್ದೆಲ್ಲ ಜಾಸ್ತಿನಾ? ಇಲ್ಲ ಇಲ್ಲ, ಇದೆಲ್ಲ ಅದೇನೇ, ಇದು ಹೂವು ಬಿಟ್ಟಿದೆ ಅಷ್ಟೇ. ಇದು ಬೇರು ಬಿಟ್ಕೊಂಡ್ಬಿಟ್ಟಿದೆ. ಇದು ಎದುರು ಗಿಡ ಆಂಟಿ? ಇದು ಎದುರುದು ಶೋನ ಯಾವ್ದಿದು? ಎಳೀರಿ ಎಳೀರಿ ಆಂಟಿ, ತುಂಬ ಬರ್ತಿದ್ದಾವೆ. ಇರಲಿ ಪರವಾಗಿಲ್ಲ, ಆ ಬೇರು ಬರಲಿ. ಬೇರು ಬಂದ್ರೇ ನಮ್ಗೆ ಒಳ್ಳೇದು. ಆಗಿದೆ ಆಂಟಿ ಇಲ್ಲಿ. ಇಲ್ಲ ರೀ, ಕೇಳ್ರಿ, ಬರುತ್ತೆ. ಇಲ್ಲ ಇದು ಬೇರು ಇಲ್ಲ, ಬಂದಿದೆ ಬಂದಿದೆ ಅದು. ಇಲ್ಲ ಆಂಟಿ, ನಿಮಿಷ. ಇವೇ ತಗೊಳ್ಳಿ ಇಲ್ಲಿ. ಬರುತ್ತೆ ಬರುತ್ತೆ, ಯಾಕೆ ಬರಲ್ಲ? ಇದು ಬಂದ್ಬಿಡುತ್ತೆ ಕಾವಲು. ಎಳೀರಿ ಎಳೀರಿ, ಬಂದುತ್ತೆ. ಎಳೀರಿ ಅಷ್ಟೇ. ನೀವು ಫೋನ್ ಇಟ್ಕೊಳ್ಳಿ, ನಾನು ತೆಗಿತೀನಿ. ಇಲ್ಲ ಆಂಟಿ, ಇದು ಈಗ ಕಸದಲ್ಲಿ ಇದನ್ನ ಇಟ್ಟಿದ್ದಾನೆ, ಜೇಡ ಇಟ್ಟಿದ್ದಾನೆ. ಇಟ್ಕೊಳ್ಳಿ, 20 ರೂಪೀಸ್ ಓನ್ಲಿ. ಜೇಡ ಇದೆ ಆಂಟಿ. ಫ್ರೆಂಡ್ಸ್, ಇದು ನೋಡಿದ್ರೆ ಓನ್ಲಿ 20 ರೂಪೀಸ್ ಗಿಡಗಳು. ಈ ದಾಸವಾಳ ನೋಡಿದ್ರೆ ಓನ್ಲಿ 20 ರೂಪೀಸ್. ಇವು ನಾವೆಲ್ಲ ಸೆಲೆಕ್ಟ್ ಮಾಡಿದ್ದೀವಿ ಫ್ರೆಂಡ್ಸ್. ಇಂಥ ಚೀಪ್ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ನೋಡಿ, ನಾವು ಇಷ್ಟು ಗಿಡ ಸೆಲೆಕ್ಟ್ ಮಾಡಿದ್ವಿ. ಇದು ದಾಸವಾಳ ಇಷ್ಟು ಮಾಡಿದ್ದೀವಿ. ಇದು 20 ರೂಪೀಸ್. ಇದು ಇಲ್ಲಿ ಹೂವಿನ ಗಿಡಗಳು ಏನಿದೆಯೋ, 25. ಹೂವಿನ ಗಿಡಗಳು ಏನಿದೆಯೋ 20 ರೂಪೀಸ್. ಕನಗಲೆ ಹುಡುಕಿ ರಾಜೇಶ್ವರಿ ಅವರೇ, ಕನಗಲು ತಗೊಬನ್ನಿ. ಹಾಂ, ನೋಡಿ ಫ್ರೆಂಡ್ಸ್, ಈ ಕನಗಲೆ ಎಷ್ಟು ಇವರೇ ಕನಗಲೆ ಎಷ್ಟು? 20 ರೂಪೀಸ್ ಫ್ರೆಂಡ್ಸ್. ನೋಡಿ, ಓನ್ಲಿ 20 ರೂಪೀಸು ಕನಗಲೆ. ಎಷ್ಟು ಕಲರ್ ಇದೆ? ಒಂದೇ ಕಲರು. ಡಾರ್ಕ್ ಪಿಂಕಾ, ವೈಟ್, ಲೈಟ್ ಪಿಂಕಾ? ಹಾಂ, ಎಲ್ಲಿ ತೋರಿಸಿ. ಹಾಂ, ಒಂದು ತಗೊಳ್ರಿ. ಒಂದು ಕಲರಲ್ಲಿ ಒಂದೇ ಸಾಕು, ಬೇರೆ ಕಲರ್ ಮತ್ತೆ ತೊಗೊಳೋಣ ಫ್ರೆಂಡ್ಸ್. ಈ ಮಳ್ಳೆ ನೋಡಿ, ಮಳ್ಳೆ ಇದು 20 ರೂಪೀಸ್. ಮಳ್ಳೆ ಎಷ್ಟು ಇವರೇ? ಇದು ಮಲ್ಲಿಗೆ ಎಲ್ಲ 20ನೇ. ಬನ್ನಿ. ಇಲ್ಲ ತಗೊಂಡಿಲ್ಲ, ತಗೊಳ್ಳಿ. ನೋಡಿ ಫ್ರೆಂಡ್ಸ್, ನಂದ ಬಟ್ಲು ಇಲ್ಲಿ ಏನೇನಿದೆ ಅಂತ ನೋಡಿ. ಈ ನಂದ ಬಟ್ಲು 20 ರೂಪೀಸೇ. ಈ ಮಳ್ಳೆ ಇದೆ ನೋಡಿ. ಇಲ್ಲ ಮಳ್ಳೆ ಇಲ್ಲಿದೆ ನೋಡಿ. ನೋಡಿ ಫ್ರೆಂಡ್ಸ್, ಮಳ್ಳೆ ಇದು ನಂದ ಬಟ್ಲು. ದಾಸವಾಳ ಅದು ಓನ್ಲಿ 20 ರೂಪೀಸಿಗೆ ತೊಗೊಂಡ್ವಿ. ಇದು ನೋಡಿ, ಮಳ್ಳೆ 20 ರೂಪೀಸ್ ಫ್ರೆಂಡ್ಸ್. ಇನ್ನೊಂದು ಗೊತ್ತಾ, ಆಶ್ಚರ್ಯವಾದ ವಿಷಯ, ನಾವು ಲಾಲ್ಬಾಗಿಗೆ ಹೋದರೆ ಇದೇ ಸೀಬೆ ಗಿಡ ನಮಗೆ 350 ಹೇಳ್ತಾರೆ ಫ್ರೆಂಡ್ಸ್. ಓನ್ಲಿ 350 ಹೇಳ್ತಾರೆ. ಇಲ್ಲಿ ಓನ್ಲಿ 50 ರೂಪೀಸ್. ಎಷ್ಟು ಹತ್ರ ಇದೆ, ಓನ್ಲಿ 50 ರೂಪೀಸ್. ಕಾಯಿ ಬಂದಿದೆ ನೋಡಿ. ಇದನ್ನೇ ಗ್ರಾಫ್ಟೆಡ್ ಅಂತ ಹೇಳೋದು. ನೋಡಿದ್ರೆ ಈ ಥರ ಗ್ರಾಫ್ಟೆಡ್ ಇರೋದು ನಾವು ತೊಗೋಬೇಕು. ಕಾಯಿ ಬಂದಿರಬೇಕು ಗಿಡದಲ್ಲಿ, ಅದನ್ನು ನಾವು ಗ್ರಾಫ್ಟ್ ಅಂತ ಹೇಳ್ತೀವಿ. 50 ರೂಪೀಸ್ ನೋಡಿ ಫ್ರೆಂಡ್ಸ್. ಇದು ಇಷ್ಟು ಚೀಪಾಗಿ ನಮಗೆ ನರ್ಸರಿಯಲ್ಲಿ ಸಿಗುತ್ತೆ, ರಾಮವಳ್ಳಿಯಲ್ಲಿ. ನೋಡಿ, ಈ ಮಳ್ಳೆ ನೋಡಿದ್ರೆ ಎಷ್ಟು ದೊಡ್ಡ ಗಿಡಗಳಾಗಿದೆ ನೋಡಿದ್ರೆ. ಮಲ್ಲಿಗೆ, ಕಲರ್ ಕಾಕಡ, ಇವೆಲ್ಲನೂ ಇಷ್ಟು ಚೀಪ್. 20 ರೂಪೀಸಿಗೆ ಏನು ಬರುತ್ತೆ ಹೇಳಿ ಫ್ರೆಂಡ್ಸ್? 20 ರೂಪೀಸಿಗೆ ಮಣ್ಣು ಸಿಗಲ್ಲ ಬೆಂಗಳೂರಲ್ಲಿ. ಈ ರೈತರು ನಮಗೆ ಎಷ್ಟು ಗ್ರಾಹಕರಿಗೆ ಇಷ್ಟು ಚೀಪಾಗಿ ಕೊಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿದ್ರಾ? ಬನ್ನಿ, ಬೆಂಗಳೂರವ್ರು ಯಾರಾದರೂ ಇದ್ದರೆ ಈ ನರ್ಸರಿಗಳಿಗೆ ಬಂದು ತೊಗೊಂಡೋಗಿ ಫ್ರೆಂಡ್ಸ್. ನೋಡಿ, ಈ ಕನಕಾಂಬರ ಇದೆಲ್ಲ 20 ರೂಪೀಸ್. ನಾನು 2 ವರ್ಷದಿಂದನೂ ಬಂದು ತೊಗೊಂಡು ಹೋಗ್ತಾನೆ ಇರ್ತೀನಿ. ನೀವೇನೇ ತೊಗೊಳ್ಳಿ, ಹೂವಿನ ಗಿಡಗಳು ಎಲ್ಲ 20 ರೂಪೀಸ್ ಓನ್ಲಿ ಫ್ರೆಂಡ್ಸ್. ರೋಸ್ ಅಂತೂ ಇಷ್ಟಿಷ್ಟು ಹೈಟ್ ಇರ್ತಿತ್ತು, ಓನ್ಲಿ 20 ರೂಪೀಸಿಗೆ ನಾನು ತೊಗೊಂಡೋಗಿದ್ದೀನಿ. ನೋಡಿದ್ರಾ?
ಇನ್ನೊಂದಿದೆ ಮಧು ನರ್ಸರಿ ಅಂತ, ನಾವು ಇಲ್ಲೇ ಸಿಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದು ನಲ್ಲಿಕಾಯಿ ಗಿಡ. ಯಾವುದು ಕಿರುನಲ್ಲಿ ಅಂತೀವಲ್ಲ, ಬೆಟ್ಟದ ನಲ್ಲಿ ಅಲ್ಲ, ಇದು ಕಿರುನಲ್ಲಿ, ನಲ್ಲಿಕಾಯಿ ಅಂತ. ನೋಡಿದ್ರೆ ಇದು ನೋಡಿ 20 rupees. ಅದೇ ಬೇರೆ ಕಡೆಗೆ 350, 400ವರೆಗೂ ಇದನ್ನು ಮಾಡ್ತಾರೆ. ನೋಡಿದರೆ ದಾಸವಾಳ ನೋಡಿದರೆ ಮರಗಳೇ ಆಗೋಗಿದೆ ನೋಡಿ. ಇಷ್ಟಿಷ್ಟು ಎತ್ತರ ಗಿಡಗಳು ಇಷ್ಟು ಚಿಕ್ಕ ಇದರಲ್ಲಿ ಸಿಗುತ್ತೆ. ನೋಡಿದ್ರೆ ತುಂಬ ಚೀಪ್ ಫ್ರೆಂಡ್ಸ್. ರಾಮವಳ್ಳಿ ನೋಡಿ, ಇಲ್ಲೇ ಅವ್ರವ್ರ ಜಮೀನಲ್ಲೇ ಅವರು ಮನೆ ಕಟ್ಕೊಂಡು ಅವರು ನಮಗೆ ಅದಕ್ಕೆ ಚೀಪಾಗಿ ಕೊಡ್ತಾರೆ. ನೋಡಿ, ಅವರೇ ಎಲ್ಲ ಹಾಕ್ಕೊಂಡಿದ್ದಾರೆ ಮನೆ ಬಳಕೆಗೆ, ಅದಕ್ಕೆ ಅವರು ಚೀಪಾಗಿ ಕೊಡ್ತಾರೆ ಫ್ರೆಂಡ್ಸ್. ನೋಡಿ, ಇದರಲ್ಲಿ ಒಂದು ರೋಸ್ ಇದೆ, ಅದನ್ನು ನಾನು ಎತ್ಕೊಳ್ತೇನೆ. ಹಳೇ ಗಿಡ, ಇದನ್ನು 20 rupeesಗೆ ಕೊಡ್ತಾರೆ ಅವರು. ಇದು 20 rupeesಗೆ ಕೊಡ್ತಾರೆ, ಹಳೇ ಗಿಡ. ನೋಡೋಣ, 20 rupees ಎಲ್ಲ ಯಾವ ಲೆಕ್ಕ ಫ್ರೆಂಡ್ಸ್ ಅಲ್ವಾ? ಯಾರು ಕೊಡ್ತಾರೆ ಈ ಬೆಂಗಳೂರಲ್ಲಿ? ನಾನು ಒಂದು ಎತ್ಕೊಂಡೆ. ನಿಮಗೆ ಒಳ್ಳೊಳ್ಳೆ ನರ್ಸರಿಗಳಿದೆ. ದೊಡ್ಡ ದೊಡ್ಡ ರೋಸ್ ಗಿಡ ಓನ್ಲಿ 20 rupeesಗೆ ನಾನು ತೊಗೊಂಡೋಗಿದ್ದೀನಿ. ಓನ್ಲಿ 20. ನಾನು ನಮ್ಮ ಮನೆಯಿಂದ ತಂದಾಕಿದ್ದೀನಿ ಫ್ರೆಂಡ್ಸ್. ನನಗೇನು ಕನಕಾಂಬರ ಬೇಕು ನೋಡಿ. ಇದು ಪಾರಿಜಾತ, ಓನ್ಲಿ 20 rupees. ಅವರೆಲ್ಲ ಕಟಿಂಗ್ಸಿಂದ ಹಾಕಿರ್ತಾರಲ್ವಾ, ಒಂದು ಕಟಿಂಗ್ ತೊಗೊಂಬಂದು ಅವರು ನೆಟ್ಬಿಡ್ತಾರೆ ಅಷ್ಟೇ. ನೋಡಿ ಫ್ರೆಂಡ್ಸ್, ನಾವಿದು ಸೀಬೆಕಾಯಿ ತೊಗೊಂಡ್ವಿ, 50 rupees ಓನ್ಲಿ. ನೋಡಿ ಕಾಯಿ ಹೇಗಿದೆ ನೋಡಿದ್ರೆ. ನೋಡಿ, ನಾನು ಇದು ತೊಗೊಂಡೆ 50 rupees. ಇದನ್ನು ಗ್ರಾಫ್ಟೆಡ್ ಅಂತ ಹೇಳ್ತೀವಿ. ಇವರೇ ಅವರ ರೈತರು, ಅವರ ಹೊಲದಲ್ಲೇ ಎಲ್ಲ ಮಾಡ್ತಾ ಇರ್ತಾರೆ. ಹಲೋ ಫ್ರೆಂಡ್ಸ್, ನಾನು ಸುಶೀಲ, ಮಧು ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್, ಇವತ್ತು ನಾನು ಒಂದು ರಾಮವಳ್ಳಿ ಅಂತ ನರ್ಸರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ತುಂಬ ಕಡಿಮೆ ಸಿಗುತ್ತೆ ಗಿಡಗಳು. ನಿಮ್ಗೆ ಆ ನರ್ಸರಿನ ತೋರಿಸ್ತೀನಿ ಫ್ರೆಂಡ್ಸ್. ರಾಮವಳ್ಳಿ ಅಂತ ಅಲ್ಲಿ ಹೋಗ್ತಾ ಇದ್ದೀನಿ. ದೊಡ್ಡ ಆಲದ ಮರದ ಹತ್ರ ಬರುತ್ತೆ ಫ್ರೆಂಡ್ಸ್ ಅದು. ಅಲ್ಲ ಫ್ರೆಂಡ್ಸ್, ಈಗ ನಾವು ದೊಡ್ಡ ಆಲದ ಮರದ ಹತ್ರ ಬಸ್ ಇಳಿದ್ವಿ. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು, ನಾವು ತೋರಿಸ್ತೀವಿ ಫ್ರೆಂಡ್ಸ್. ಇದು ದೊಡ್ಡ ಆಲದ ಮರದ ಹತ್ರ ನಾವು ಇಳಿದ್ವಿ. ಇಲ್ಲ ಸ್ವಲ್ಪ ತಿಂಡಿ ತಿನ್ನೋಣ ಅಂತ ಬಂದ್ವಿ. ಬನ್ನಿರಿ ಹೋಗೋಣ, ನಡ್ಕೊತ ಹೋಗೋಣ. ಏನಕ್ಕೆ ಅಲ್ಲಿ ಕೆಲವು ನರ್ಸರಿಗಳು ಬರ್ತವೆ, ಅದನ್ನು ತೋರಿಸ್ಕೊತ ಹೋಗ್ತೀನಿ. ನಾನು ಮುಂದಿನ ಸ್ಟಾಪಲ್ಲಿ ಇಳಿಬೋದಾಗಿತ್ತು ನಾವು. ನಾನು ನಿಮಗೆ ನರ್ಸರಿನ ತೋರ್ಸೋಕ್ಕಾಗಿ ಇಲ್ಲೇ ಹೇಳಿದೆ ಫ್ರೆಂಡ್ಸ್. ನೋಡಿ, ನಾವು ಇಲ್ಲಿ ದೊಡ್ಡ ಆಲದ ಹತ್ರ ಸ್ಟಾಪ್ ಇದೆ ಬಸ್ಸು. ನೆಲಮಂಗಲನ ಹತ್ಕೊಂಡ್ರೆ ಇಲ್ಲಿ ಸ್ಟಾಪ್ ಕೊಡ್ತಾರೆ. ಮುಂದಿನ ಸ್ಟಾಪಲ್ಲೂ ಇದೆ, ಹತ್ರ ಆಗುತ್ತೆ ನಮಗೆ. ಆದರೂ ನಾವು ಇಲ್ಲೇ ಇಳ್ಕೊಂಡ್ವಿ. ಏನಾದರೆ ಒಂದು ಸ್ವಲ್ಪ ಬೇರೆ ಬೇರೆ ನರ್ಸರಿಗಳಿರ್ತಾವಲ್ಲ, ಅದನ್ನು ನೋಡ್ಕೊತ ಹೋಗೋಣ ಅಂತೇಳ್ಬಿಟ್ಟು ನಾವು ಇಲ್ಲೇ ಇಳಿದ್ವಿ. ಇಲ್ಲಿ ಇಳಿದ್ರೆ ನಾವು ಒಂದು ಅರ್ಧ ಪರ್ಲಂಗ ನಡ್ಕೊತ ಹೋಗ್ತಾ ಇದ್ದರೆ ಎಲ್ಲ ನರ್ಸರಿಗಳು ಸಿಗುತ್ತೆ ಫ್ರೆಂಡ್ಸ್. ಇದೇ ಲ್ಯಾಂಡ್ ಮಾರ್ಕ್ ನೆಲಮಂಗಲದಿಂದ ಬರೋರಿಗೆ.
ನಾವು ನೆಲಮಂಗಲದಲ್ಲಿ ಇದ್ದೀವಲ್ವಾ, ನಮಗೆ ಇದು ಲ್ಯಾಂಡ್ ಮಾರ್ಕ್. ಗಾಡಿ ನೋಡ್ಕೊಂಡು ಮಾಡಿ. ಹಾಂ ಫ್ರೆಂಡ್ಸ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾವು ಒಂದೊಂದೇ ನರ್ಸರಿ ನೋಡ್ಕೋತಾ ನಡ್ಕೊಂಡು ಹೋಗ್ತಾ ಇರ್ತೀವಿ ಫ್ರೆಂಡ್ಸ್. ನಮ್ಮದು ಮಧು ನರ್ಸರಿ ಅಂತ ನಮಗೆ ಅಲ್ಲಿ ತುಂಬ ಕಡಿಮೆ ಕೊಡ್ತಾರೆ. ಹಾಗಾಗಿ ನಾನು ಅಲ್ಲೇ ತೊಗೊತೀನಿ ಯಾವಾಗ್ಲೂ. ಬೇರೆ ಕಡೆ ಫ್ರೆಂಡ್ಸ್ ಅದು 350, 400 ಆ ಥರ ಎಲ್ಲ ಇರುತ್ತೆ. ಅವರು ನಮಗೆ ಓನ್ಲಿ 150 ಕೊಡ್ತಾರೆ. ಫ್ರೂಟ್ಸ್ ಓನ್ಲಿ 150ಗೆ ಕೊಡ್ತಾರೆ ಫ್ರೂಟ್ಸು, ಗ್ರಾಫ್ಟೆಡ್ ಗಿಡಗಳು. ಹಾಗಾಗಿ ನಾನು ಯಾವಾಗ್ಲೂ ಮಧು ನರ್ಸರಿಯಲ್ಲೇ ತೊಗೊಳ್ಳೋದು. ಇಲ್ಲಿ ಬಂದರೆ ಫ್ರೆಂಡ್ಸ್ ನಮಗೇನು ಸಿಗಲ್ಲ ಅನ್ನೋಗೆ ಇಲ್ಲ. ನಿಮಗೇನು ಬೇಕು, ಪಾಟ್ ಬೇಕಾ, ಕೋಕೋಪೀಟ್ ಬೇಕಾ, ಮತ್ತು ವರ್ಮಿ ಕಾಂಪೋಸ್ಟ್ ಬೇಕಾ, ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಓನ್ಲಿ ಬೋಗನ್ವಿಲಿಯಾ ಗಾರ್ಡನ್, ಓನ್ಲಿ ಬೋಗನ್ವಿಲಿಯಾ. ಅವೇನು ಬಿಡಿ, ನಾನು ಐವೇನಲ್ಲಿ ತಂದು ಕಟಿಂಗ್ಸ್ ಮಾಡಿಕೊಟ್ಬಿಡ್ತೀನಿ ನಿಮಗೆ. ಇವೆಲ್ಲ ನಾವು ಹೋಗ್ಲಿಕ್ಕಾಗಲ್ಲ, ಯಾಕೆಂದರೆ ಒಂದೊಂದು ನರ್ಸರಿಗೆ ಹೋದ್ರೂ ನೋಡಿದ್ರೆ ಅಲ್ಲಿ ನೋಡಿದ್ರೆ ಅವೆಲ್ಲ ನಮ್ಮ ಗಾರ್ಡನ್ಗೆಲ್ಲ ಅವು ದೊಡ್ಡ ದೊಡ್ಡ ಕಂಪನಿಗಳು ಇದಕ್ಕೆಲ್ಲ ತೊಗೊತಾರೆ. ಅಷ್ಟು ದೊಡ್ಡ ನಮಗೆ ಆಗಲ್ಲ ರೀ, ಪ್ಲೇಸ್ ಬೇಕಲ್ಲ. ಪ್ಲೇಸ್ ಇದ್ದರೆ ನಾವು ಅಷ್ಟು ದೊಡ್ಡವು ಇಡ್ಬೋದು ಅಲ್ವಾ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಬರೀ ನರ್ಸರಿಗಳು. ಅದು ಚಿಕ್ಕ ನರ್ಸರಿಗಳಲ್ಲ, 2 ಹೆಕ್ಟೇರ್ 3 ಹೆಕ್ಟೇರ್ ಇರೋಂಥ ನರ್ಸರಿಗಳು. ಚಿಕ್ಕ ನರ್ಸರಿ ಇಲ್ಲಿ ಯಾವುದೂ ಇಲ್ಲ ಫ್ರೆಂಡ್ಸ್. ನೋಡಿದ್ರ, ಇಲ್ಲಿ ಯಾರಾದರೂ ಬೇಕಂದರೆ ಇಲ್ಲಿ ಬನ್ನಿ, ಡೈರೆಕ್ಟ್ ಬಸ್ ಇದೆ. ದೊಡ್ಡ ಮರದ ಹತ್ರ ಹಿಡಿದು ನೀವು ನೆಳ್ಕೊಂಡು ಹೋಗ್ತಾ ಇದ್ದರೆ ಬನ್ನಿ. ಇಲ್ಲೊಂದು ಸ್ವಲ್ಪ ನೋಡ್ಕೊಂಬರೋಣ, ದೊಡ್ಡ ನರ್ಸರಿ ಇದೆ. ಒಂದೇ ಒಂದು ಲುಕ್ ಅಷ್ಟೇ. ಅಲ್ಲಿ ಏನಿದೆ ಅಂತ ನೋಡೋದು ಬರುತ್ತೆ. ಬನ್ನಿ. ನಾನು ಒಬ್ಬಳೇ ಬಂದರೆ ಸೀದಾ ಮದುವೆ ಹೋಗ್ಬಿಡ್ತೀನಿ, ಯಾಕೆಂದರೆ ಇವತ್ತು ನಿಮಗೆಲ್ಲ ತೋರಿಸ್ಬೇಕಲ್ಲ. ಹಂಗಾಗಿ ನಾವೆಲ್ಲಿ ಹೋಗ್ತೀವಿ ಅಲ್ಲೇ ಹೋಗೋಣ, ಯಾಕಂದ್ರೆ ಅಲ್ಲಿ ಟೈಮ್ ಸೇವ್ ಆಗುತ್ತೆ. ಅಲ್ಲ, ಇದು ಒಂದು ದೊಡ್ಡದು ಶಾಪುರಿ. ಅಲ್ಲಿ ನೋಡಿದ್ವಲ್ಲ, ಅದಕ್ಕಿಂತ ದೊಡ್ಡದು ನೋಡಿದ್ರೆ. ನೋಡಿ ಫ್ರೆಂಡ್ಸ್, ಪಾಟ್ಸಿಂದು ರೇಟುಗಳೆಲ್ಲ ಇಂಟ್ರೆಸ್ಟ್ ಇದ್ದಾಗ ನೀವೇ ಬಂದು ತೊಗೊಳ್ಳಿ. ಆದರೆ ಎಲ್ಲಗಿಂತನೂ ಇಲ್ಲಿ ಕಡಿಮೆ ಇರುತ್ತೆ. ನೀವೇ ಬುಕ್ ಮಾಡಿ ಒಂದು ನಮಗೆ. ನೋಡಿ, ಇದೆಲ್ಲ ಹಾಕೊಂಡು ಹೋಗ್ಲಿಕ್ಕೆ ಯಾವ ಗಾಡಿ ಬೇಕಾಗುತ್ತೆ. ನಾವು ಕಾರ್ ತರಲಿಲ್ಲ, ಏನಕ್ಕೆ ಗೊತ್ತಾ, ಜಾಸ್ತಿ ಆಗುತ್ತೆ ಅಂತ. ನಾವು ನೆಲಮಂಗಲ. ನೋಡಿ, ನಿಮ್ಗೆ ಗೊತ್ತಿರೋರು ಯಾರೋ ಇದ್ರೆ ಹೇಳ್ರಿ. ಅದು ಇದಂತಲ್ವಾ, ನಾಟಿ ಗಿಡ ಅಂತಲ್ವಾ? ಅಲ್ಲ ಅಣ್ಣರೇ, ಹಾಂ, ಇಲ್ಲಿ ನೋಡಿ, ಇದರಲ್ಲಿ ಬಂದಿತ್ತು. ಹಾಂ, ಅದಕ್ಕೆ ನಾನು ಅವ್ರಿಗೆ ತೋರಿಸಿದ್ದೀನಿ. ಕೆಳಗಡೆ ಬಂದಿದ್ದೆಲ್ಲ ಮುರಿದಾಕ್ಬಿಡಿ. ಹಾಂ, ಇದರಲ್ಲಿ ಮಾತ್ರ ಹೂವು ಬರುತ್ತೆ. ಹುಡ್ಕೊಡ್ರಿ ಅಣ್ಣರು ಒಂದು. ಹೌದಾ? ಅಲ್ವಾ, ಹಳೆ ಗಿಡಗಳು ಬರುತ್ತೆ. ಹಾಂ, ಬಂದಿಲ್ಲ ಲೋಡು. ಓಕೆ, ಇದ್ರೆ ಕೊಡ್ತೀನಿ, ಇಲ್ಲ ನೋಡಿ ಒಂದು ಆರಿಸ್ಕೊಂಬರ್ರಿ, ಒಳ್ಳೇದು. ಇಲ್ಲಿ ನೋಡಿ, ಒಂದು ಸಪೋಟ ದೊಡ್ಡ ತೊಗೊಂಡ್ಬಿಟ್ಟಿದ್ದಾರೆ ಅವರು. ಇಲ್ಲಿ ನೋಡಿ, ಇದರಿಂದ ತಗೊಂಡಿದ್ದಾರೆ ಒಂದು. ಅದು ಮುಂದ್ಗಡೆ ಐತೆ, ಬನ್ನಿ ತೋರಿಸ್ತೀನಿ. ನೋಡಿ, ಅವರು ಇವಾಗ ಹೊಸದಾಗಿ ಮಾಡ್ತಾಯಿದ್ದಾರೆ. ನಮ್ಮದೆಲ್ಲ ಕವರ್ ಮಾಡಿದೆ ನಾನು. ಇವರು ಹೊಸ್ದಾಗಿ ಬಂದು ತೊಗೊತಾ ಇದ್ದಾರೆ. ಅವ್ರು ಇವಾಗ ಹೊಸ್ದಾಗಿ ಮಾಡ್ತಾಯಿದ್ದಾರೆ ಗಾರ್ಡನ್. ಹಾಂ, ಇದು ತೊಗೊಂಡಿದ್ದಾರೆ ನೋಡಿ ಅವರು. ಇದು ತೊಗೊಂಡಿದ್ದಾರೆ. ಚೆನ್ನಾಗಿದೆ ಅಲ್ವಾ? 2 ಸ್ಟೆಪ್ ಇದೆಯಲ್ವಾ? ಇದು ಈ ಬ್ಲಾಕ್ ಹೋಗ್ಬೇಕಂದ್ರೆ ನಾವೇನು ಮಾಡಬೇಕು? ಧೂಳು ಕೂತಿರೋದು ಇದು. ಹೌದಾ? ಹಾಂ ಹಾಂ, ಆಂಟಿ, ಇದು ರೋಡ್ ಧೂಳು ನೋಡ್ರಿ. ಓಕೆ. ಇಲ್ದೇ ಲಾರಿಗಳು ಹೋಗಿ 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 ಇದು ಹ್ಞೂ ಹ್ಞೂ ನೋಡಿ. ಅಷ್ಟೇನಾ? ಅಷ್ಟೇ, ಇಲ್ಲಿ ಲಾರಿ ಧೂಳು.
ಓಕೆ. ಅಲ್ಲ ನಮ್ಮ ಗಾರ್ಡನ್ ಮೇಲೇನೂ ಆಗುತ್ತಲ್ಲ ಈ ಥರ? ಧೂಳು ಬರುತ್ತೆ, ನೀರು ಹೊಡೆದು ಬಿಡಿ ಎಲ್ಲ ಹೋಗುತ್ತೆ. ಹೌದಾ? ಇದ್ಮೇಲೆ ನೀರು ಹೊಡೆದು ಹೊರಟೋಗುತ್ತೆ. ಇದು ತೋತಾಪುರಿದೊಂದು ಕೊಡಿ ಗಿಡ. ತೋತಾಪುರಿ ದೊಡ್ಡ ಕವರ್ ಬೇಕಾ? ಅಲ್ಲ, ಚಿಕ್ಕದು ಕೊಡಿ ನಮ್ಗೆ ಸಾಕು. ಹಾಂ, ಎಲ್ಲ ಇತ್ತು ನೋಡ್ಕೊಂಡ್ಬಿಡ್ತೀನಿ. ತೊಗೊಂಬ. ಫ್ರೆಂಡ್ಸ್, ಇದು ಮಧು ನರ್ಸರಿ ಅಂತ. ಫ್ರೆಂಡ್ಸ್, ಸ್ಟಾರ್ ಫ್ರೂಟ್ ಗಿಡ ನೋಡಿದ್ರೆ ಇಲ್ಲಿ ನೋಡಿ, ಗೊಂಚಲು ನೋಡಿ ಹೇಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಗೊಂಚಲು ನೋಡಿದ್ರೆ. ಇದು 1,500 ಈ ಗಿಡ. ಈ ನೋಡಿ ಕವರ್ ನೋಡಿ, 1,500 ರೆಡಿ. ಗ್ರಾಫ್ಟೆಡ್ ಅಂದರೆ ಹೀಗಿರುತ್ತೆ ನೋಡಿ. ನೋಡಿ ನೋಡಿ, ಇವಾಗ ನಮಗೆ ತಲೆನೋವು ಯಾವುದು? ಅದ ಅದು ತಗೊಳ್ಳೋದು, ಇದು ತಗೊಳ್ಳೋದು. ಇದ್ರಲ್ಲಿ ಎಷ್ಟು ಜನ ಬಂದಿದ್ದಾರೆ? ಇಲ್ಲಿ ಒಂದೆರಡು ದೊಡ್ಡ ಬಂದಿದೆ, ಹೂ ಬಿಟ್ಟಿದೆ. ಹೂವು ಇದೆ, ಕಾಯಿ ಇದೆ ನೋಡಿ. ಕಾಯಿ ಇದ್ರೊಳಗೆ ನನಗೆ ಏನು ಅನಿಸುತ್ತೆ ಅಂತ, ಆ ತಳಿ ನನಗೆ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಅದು ಯಾವ್ದು ಬಿಟ್ಟರು ಹಾಗೇನೆ ಗೊಂಚಲು ಇದೆ ನೋಡಿ. ಇಲ್ಲಿ ನೋಡಿ ಗೊಂಚಲು. ಇದು ಗೊಂಚಲ ಇದೆ, ಇದು ಗೊಂಚಲ ಇಲ್ಲ, ಇಲ್ಲೂ ಬಂದಿದೆ ಗೊಂಚಲ. ಇದೆಯಾ? ಇಲ್ಲಿ ಮೇಲೆ ಸೇಮ್ ಥರನಾ? ಹೂ ಇದೆ. ಸೇಮ್ ಇದೆ. ಈಗ ಏನು ಮಾಡೋಣ? ಇದು ತೊಗೊಳೋಣ. ಅಕ್ಕಡ್ ಬಂಬೇಡ್ಬೋ, ಅಜ್ಜಿ ಬೈಬೋದು. ಅಲ್ಲ ಆತಲ್ಲ, ಈಗ ಚಿಕ್ಕುಗೆ ತಲೆ ಕೆಡ್ಸ್ಕೊಂಡ್ವಿ. ಆಮೇಲೆ ಒಂದು ಚಿಕ್ಕ ಸಂದ್ರಲ್ಲಿ ಚಿಕ್ಕು ಸಿಕ್ಕು. ಇವಾಗ ನಾವು ಇಲ್ಲಿ ತಗೊಂಡೋಗೋವರೆಗೂ ಇದು ಗೊಂಚಲು ಇರುತ್ತಾ ಅಂತ ಅವನಿಗೆ ಚೆನ್ನಾಗಿ ಅನ್ಸ್ಬಿಡ್ಬಾರ್ದು. ಆಗ್ತಾನೆ ಯಾ ತೊಗೊಳೋಣ ಹೇಳಿ. ಇದೇ ನೋಡಿ ತಲೆನೋವುಗಳು. ಇದು ನೋಡಿದ್ ತಗೊಂಡ್ರೆ ಒಂದೇ ಸಲ ಎಷ್ಟೊಂದು ಹಣ್ಣು ಬಂದಿದೆ ಅನ್ಕೋಬಹುದು. ಇದು ಸ್ಟೆಮ್ ಇದೆಲ್ಲ ಅಷ್ಟೊಂದು ದಪ್ಪ ಇಲ್ಲ. ಇದು ನೋಡಿದ್ರೆ ಸ್ಟೆಮ್ ದಪ್ಪ ಆಯ್ತು. ಈ ತಳಿನೇ ಹಂಗಿದೆ ರೀ. ಇದು ಮಲ್ಟಿಪಲ್ ಬ್ರಾಂಚ್ ಬಂದಿದೆ. ಇದು ಬ್ರಾಂಚಸ್ ಸ್ವಲ್ಪ ತೆಳ್ಳಗೆ ಬಂದು ಮೇಲೆ ಹೋಗಿದೆ. ಇದು ಹಿಂಗೆ, ಅದು ಹಂಗೆ, ಅದು ಹಿಂಗೆ, ಇದು ಹಿಂಗೆ ಹೆಂಗೆ ಮಾಡುವ ಆಂಟಿ? ಅಯ್ಯೋ, ಇದು ನೋಡಿ ತೊಗೊಂಡೋಗ್ಬೇಕೋ ಅಥವಾ ಬಿಡ್ತದೆ ಅಂತ ತೊಗೊಂಡೋಗ್ಬೇಕೋ? ಇದು ಹಾಕಿದ್ಮೇಲೆ ಎಲ್ಲ ಉದುರುತ್ತಾ ಆಂಟಿ? ಎಲೆ ಎಲ್ಲ ಎಲೆ ಉದುರಲ್ಲ. ಈ ಗಿಡ ಹೆಲ್ದಿ ಆಗಿದೆ. ಗಿಡ ಹೆಲ್ದಿ ಇದೆ ಅಲ್ವಾ? ನಾ ಅದಕ್ಕೆ ಅನ್ಕೊಂಡೆ. ಇದು ಸಕ್ಕದಾಗಿ ಹೆಲ್ದಿ ಇದೆ, ಅದು ತೆಳ್ಳಗಿದೆ. ಇದರಲ್ಲಿ ಬ್ರಾಂಚಸ್ ಜಾಸ್ತಿ ಇರೋದಕ್ಕೆ ಇದ್ರದ್ದು ಸ್ಟ್ರೆಂತ್ ಜಾಸ್ತಿ ಇದೆ ಅಲ್ಲ? ಆಂಟಿ ಒಂದು ಯಾವುದೇ ಎತ್ತಾಕಿ ಆಂಟಿ, ಭಾಳ ಬೇಜಾರಾಗೋಗ್ಬಿಡೋದು ಗೊತ್ತಾ? ಕಡೆಗೆ ಡಿಶನ್ನೇ ತೊಗೊಳಲ್ಲ ನಾವು. ಇದು ಫ್ಯಾಷನ್ ಫುಟಾ ಅಲ್ಲ? ನನಗಿದೆ ಅನ್ಸುತ್ತಪ್ಪ, ಇದನ್ನೇ ತೊಗೊಂಡ್ಬಿಡೋಣ ಅಂತ. ಹಣ್ಣು ಬಂದಿರೋ ತೊಗೊಳ್ಳೋ ಅಂತಿಲ್ಲ. ಇದು ಬರುತ್ತಾ ಬಿಡಿ ಆಂಟಿ? ಚೆನ್ನಾಗಿದೆ ಅಲ್ವಾ? ಇದು ಸ್ವಲ್ಪ ಸ್ಟ್ರಾಂಗ್ ಇದೆ. ಹೌದು. ಅದು ಇದು ಸ್ವಲ್ಪ ತೆಳ್ಳಗಿದೆ, ಹಣ್ಣು ಜಾಸ್ತಿ ಬಂದಿದೆ ಅಷ್ಟೇ. ಫ್ರೆಂಡ್ಸ್, ಇಲ್ಲಿಗೆ ಈ ಗಿಡಗಳದ್ದು ಮುಗಿಸ್ತೀವಿ ಫ್ರೆಂಡ್ಸ್. ನಮಗೆ ಸುಸ್ತಾಗ್ಬಿಟ್ಟಿದೆ. ಫ್ರೆಂಡ್ಸ್, ಇನ್ನು ವಿಡಿಯೋ ಮುಗಿಸ್ತೀನಿ. ನಿಮಗೆ ಬೇಕಂದರೆ ಈ ನರ್ಸರಿಗೆ ಬನ್ನಿ, ಆರಾಮಾಗಿ ತೊಗೊಂಡೋಗಿ ನೋಡಿ. ಎದುರುಗಡೆ ಎಲ್ಲ ಪಾಟ್ ಶಾಪ್ ಇದೆ, ಕೋಕೋಪೀಟ್ ಇದೆ, ಪಾಟ್ ಶಾಪ್ ಇದೆ. ನಿಮಗೇನು ಬೇಕೋ ಎಲ್ಲ ರಾಮವಳ್ಳಿಯಲ್ಲಿ ಸಿಗುತ್ತೆ. ನಾನೆಲ್ಲ ಅಪ್ಡೇಟ್ ನಿಮಗೆ ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಸರ್ವೇ ಜನ ಸುಖಿನೋ ಭವಂತು. ಸಸಿ ಬೆಳೆಸೋಣ, ಹಸಿರು ಉಳಿಸೋಣ.